ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ನಾವು ಇಷ್ಟು ದಿನ ಯಾವುದಕ್ಕಾಗಿ ಕಾಯ್ತಾ ಇದ್ವಿ, ಇವತ್ತು ಆ ಒಂದು ಕನಸು ನನಸಾಗಿದೆ. ಅಜೀತ್ ಮಾಡಿದಂಥ ಕೆಲಸಕ್ಕೆ, ನ್ಯಾಯಕ್ಕೆ ಬೆಲೆ ಸಿಕ್ಕಿದೆ. ನಾವು ದಿನ ಹೇಳ್ತಾ ಇದ್ವಿ ಬರೀ ಅನ್ಯಾಯಕ್ಕೇ ಬೆಲೆ ಇದೆ, ಸೊ ದೇವಯಾನಿನೇ ವಿನ್ ಆಗ್ತಾ ಇದ್ದಾಳೆ, ಅಜಿತ್ಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರು ಕೂಡ ಮಾಡ್ಕೊಳ್ತಾ ಇದ್ವಿ, ಬೈದದ್ದು ಉಂಟು. ಇವತ್ತು ನ್ಯಾಯ ಸಿಕ್ಕಿದೆ. ಏನು ನ್ಯಾಯ ಅದು? ಸೊ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಕೋರ್ಟಲ್ಲಿ ಭಾಗ್ಯಮ್ಮ ಅವ್ರ ಕೇಸ್ ಕೂಡ ನಡೆದಿರುತ್ತೆ. ಅಲ್ಲಿಗೆ ಭದ್ರಾ ಕೂಡ ಬಂದಿರ್ತಾನೆ, ಅಜಿತ್ ಅವರು ಕೂಡ ಬಂದಿರ್ತಾರೆ, ಜೊತೆಗೆ ಒಬ್ಬರು ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಕೂಡ ಬಂದಿರ್ತಾರೆ. ಭದ್ರಾ ತಾನೇ ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಂಡ್ರು ಕೂಡ ನಮ್ಮ ಅಜಿತ್ ಅವರು ಎಷ್ಟು ಪೊಲೀಸ್ ಆಫೀಸರ್ ಒಂದು ಮೈಂಡ್ ಹೇಗಿರುತ್ತೆ ಅಂತಂದರೆ, ಒಪ್ಕೊಂಡಿದ್ದೇನೆ ಸುಮ್ಮನೆ ಕೋರ್ಟ್ಗೆ ಒಪ್ಪಿಸ್ಬಿಡೋಣ ಅಂತ ಆ ರೀತಿ ಮಾಡೋದಿಲ್ಲ ಅವರು. ಅದಕ್ಕೂ ಒಂದು ಪರ್ಯಾಯ ಉತ್ತರವನ್ನು ಕೂಡ ಕಂಡುಕೊಳ್ತಾರೆ. ಏನಪ್ಪ ಅಂತಂದರೆ, ಆ ಸೈಕೆಟ್ರಿಕ್ ಡಾಕ್ಟರ್ನ ಕರೆಸ್ತಾರೆ, ಭದ್ರನ ಕೈಯಿಂದ ಸತ್ಯವನ್ನು ಬಾಯಿ ಬಿಡಿಸ್ತಾರೆ. ಭದ್ರ ಸಾಯಿಸಿರೋದು ನಿಜ, ಆದರೆ ಭದ್ರ ಹೇಳಿರ್ತಕ್ಕಂಥ ಸುಳ್ಳು ಅಜಿತ್ಗೆ ಒಪ್ಪಕ್ಕಾಗೋದಿಲ್ಲ. ಯಾಕಂದರೆ ಭದ್ರ ಹೇಳಿರ್ತಾನೆ, ನಾನು ಈರಣ್ಣನ ಮಗಳು ಭೂಮಿನ ಇಷ್ಟಪಟ್ಟಿದ್ದೆ, ಅವರು ಕೊಡಲ್ಲ ಅಂದರು, ನನ್ನ ಕಪಾಳ ಕೊಡಿದ್ರು, ಈ ಥರ ಒಂದು ಕತೆ ಕಟ್ಟಿರ್ತಾನೆ. ಆ ಕತೆನ ನಮ್ಮ ಪೊಲೀಸು ಅಜಿತ್ ಅವರು ನಂಬೋದಿಲ್ಲ, ಇನ್ಸ್ಪೆಕ್ಟರ್ ಅಜಿತ್ ಅವರು. ಅಲ್ಲಿ 15 ವರ್ಷದಿಂದ ಸೈಕ್ಯಾಟ್ರಿಕ್ ಆಗಿರ್ತಕ್ಕಂಥ ಶಾಂತ್ ವೀರಯ್ಯ ಅನ್ನೋರನ್ನ ಕರೆಸ್ಬಿಟ್ಟು ಅವನ್ನ ಏನಂತಂದರೆ ಕ್ರಾಸ್ ಚೆಕ್ ಮಾಡಿಸ್ತಾರೆ. ಕ್ರಾಸ್ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ, ಬಟ್ ಅದೇನಂತಂದರೆ ಅವನ ನಡವಳಿಕೆ ಭಾವದಿಂದ ಅವನು ದುಡ್ಡುಗಾಗಿ ಏನು ಬೇಕಾದ್ರೂ ಮಾಡ್ತಾನಂತೆ. ದುಡ್ಡುಗಾಗಿ ಈ ರೀತಿ ಮಾಡಿರೋದು. ವೀರಣ್ಣನ ಏನಂತಂದರೆ ಕೊಲಿಸಿರೋದ ಕಾಣದ ಕೈ ಒಂದು ಇದೆ. ಇಲ್ಲಿ ಭದ್ರ ಕೊಲೆಗಾರ ಮಾತ್ರ, ಆದರೆ ಪರ್ಸ್ನಲ್ ದ್ವೇಷ ಏನಿಲ್ಲ. ಇವನ ಕೈಲೇ ದುಡ್ಡುಗೋಸ್ಕರ ಏನು ಬೇಕಾದ್ರೂ ಮಾಡ್ತಾನೆ. ಯಾಕಂದರೆ ಅತ್ತೆನ ಇಂಜೆಕ್ಷನ್ ಮಾಡೋಕ್ಕೆ ಬಂದವನು ವೀರಣ್ಣನ ದುಡ್ಡುಗೋಸ್ಕರ ವೀರಣ್ಣನ ಸಾಯಿಸಿಲ್ಲ ಅನ್ನೋದಕ್ಕೆ ಏನು ಸಾಕ್ಷಿ ಅಂತ ಈ ರೀತಿ ಚೆಕ್ ಮಾಡ್ತಾ ಹೋದೆ. ಸೊ ಆಗ ಮೂಲ ಸಿಕ್ತು ಅಂತ ಅಜಿತ್ ಅವರು ಕೂಡ ಹೇಳ್ತಾರೆ. ಆಗ ಭದ್ರನ ಕೇಳ್ತಾರೆ. ಭದ್ರನ ಕೇಳಿದಾಗ ಭದ್ರ ಹೌದು ವೀರಣ್ಣನ ಸಾಯಿಸೋದು ನಾನೇ, ಆದರೆ ನನಗೆ ಯಾರೂ ಸುಪಾರಿ ಕೊಟ್ಟಿಲ್ಲ, ನಾನೇ ಸಾಯಿಸಿದೆ ಅಂತ ಮತ್ತೆ ಅದೇ ಸುಳ್ಳನ್ನೇ ಹೇಳ್ತಾನೆ. ಸೊ ಅಜಿತ್ ಅವರು ಹೇಳ್ತಾರೆ, ಇಲ್ಲ ಸರ್, ನನಗೆ ನನಗೆ ಆ ಕಾಣದ ಕೈ ಕಂಡುಹಿಡಿಯೋಕ್ಕೆ ನನಗೆ ಸಮಯ ಬೇಕು ಅಂತ ಕೂಡ ಕೇಳ್ತಾರೆ. ಅಲ್ಲೇ ದೇವಯಾನಿದಳು ಗುರ್ರ ಅಂತ ಕೂತಿರ್ತಾಳೆ. ಸರಿ ಆಯಿತು ಅಂತ ಕೋರ್ಟ್ ಕೂಡ ಒಪ್ಕೊಳ್ಳುತ್ತೆ. ಇನ್ನು ಶ್ರವಣ್ ಅವ್ರನ್ನ ಕೇಳುತ್ತೆ. ಶ್ರವಣ್ ಅವ್ರನ್ನ ಕೇಳಿದಾಗ ನಿಮ್ಮದು ಏನೋ ಅಬ್ಜೆಕ್ಷನ್ ಅಂದಾಗ ಅವ್ರದ್ದೆಲ್ಲ ಮುಗಿಲಿ, ನಾನು ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾರೆ. ಅವರು ಕೂಡ ಯಾಕಂದರೆ ಸುಮ್ಮನೆ ಕೂತಿರ್ತಾರೆ. ಸೊ ಈ ಕಡೆ ಭದ್ರನೂ ಒಪ್ಕೊಳ್ತಾನೆ. ಆ ಒಂದು ಸೈಕೆಟ್ರಿಕ್ ಬಂದು ಕೂಡ ಹೇಳ್ತಾರೆ, ಭದ್ರನೇ ಇದಕ್ಕೆ ಕಾರಣಭೂತ ಭದ್ರ, ಆದರೆ ಇದ್ರ ಕರ್ತೃ ಬೇರೆ ಇದ್ದಾರೆ, ಇದನ್ನು ಮಾಡಿಸಿದವರು ಬೇರೆ ಇದ್ದಾರೆ ಅನ್ನೋ ನಿಟ್ಟಿನಲ್ಲೇ ಹೇಳ್ತಾರೆ. ಇದನ್ನೆಲ್ಲ ಪರಿಶೀಲಿಸಿ 1 ವರ್ಷದಿಂದ ತಪ್ಪು ಮಾಡದೇ ಇದ್ರೂ ಶಿಕ್ಷೆ ಅನುಭವಿಸಿದಂಥ ಭಾಗ್ಯಮ್ಮನ ಈ ಕೋರ್ಟು ಬಿಡುಗಡೆ ಮಾಡ್ತಾ ಇದೆ ಅಂತ ಹೇಳಿ ಬಿಡುಗಡೆ ಕೂಡ ಮಾಡ್ತಾರೆ. ಈ ಕಡೆ ಏನಪ್ಪ ಅಂತಂದರೆ ಅಜಿತ್ಗೂ ಕೂಡ ಏನಂತಂದರೆ ಕೋರ್ಟ್ ಕಡೆಯಿಂದ ಅಪ್ರಿಷಿಯೇಟ್ ಕೂಡ ಮಾಡ್ತಾರೆ. ಸೊ ಏನಂತಂದರೆ ನಿಷ್ಠಾವಂತ ಅಧಿಕಾರಿ, ದಿಟ್ಟ ಅಧಿಕಾರಿ ಅಜಿತ್ ಅವರು ಸತತವಾಗಿ 1 ವರ್ಷದಿಂದ ಈ ಕೇಸನ್ನು ಫಾಲೋ ಮಾಡ್ಕೊಂಬಂದು ಕೊನೆಗೂ ಏನಪ್ಪ ಅಂತಂದರೆ ಒಬ್ಬರು ಅಪರಾಧಿ ಅಲ್ಲ, ಅವರು ನಿರಾಪರಾಧಿಗೆ ನ್ಯಾಯ ಕೊಡಿಸ್ತಾರೆ. ಯಾಕಂದರೆ ಇಲ್ಲಾಂದರೆ ಭಾಗ್ಯಮ್ಮ ಸಾಯೋ ತನಕ ಜೈಲಲ್ಲೇ ಇರಬೇಕಾಗಿತ್ತು. ಇಷ್ಟೆಲ್ಲ ಮಾಡಿ ಸೊ ಶ್ರವಣ್ ಅವ್ರನ್ನ ಕೇಳಿದಾಗ ಶ್ರವಣ್ ಅವ್ರು ಹೇಳ್ತಾರೆ, ನನ್ನ ಕ್ಲೈಂಟ್ ಭದ್ರ ಅವನೇ ನಾನು ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಂಡ್ಮೇಲೆ ನಾನು ಮಾತಾಡೋದು ಏನಿದೆ ಮಹಾಸ್ವಾಮಿ ಅಂತ ಹೇಳಿ ಅವರು ಪಟ್ಟಂತ ಹಿಂದೆ ಸರಿದು ಬಿಡ್ತಾರೆ. ಸೊ ಭಾಗ್ಯಮ್ಮನ ಬಿಡುಗಡೆ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಭಾಗ್ಯಮ್ಮನ ಬಿಡುಗಡೆ ಆದಮೇಲೆ ಸೊ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಲಕ್ಷ್ಮಿ ಹೇಳ್ತಾಳೆ. ಸಂಗೀತ ಹೇಳ್ತಾಳೆ, ಇಲ್ಲ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ. ಹಾಗಾದರೆ ಭಾಗ್ಯಮ್ಮ ಯಾರ ಮನೆಗೆ ಹೋಗ್ತಾಳೆ? ಈ ವಿಷಯ ಭೂಮಿಗೆ ಗೊತ್ತಾಗುತ್ತಾ? ಅಜಿತ್ ಮೇಲೆ ಭೂಮಿಗೆ ಇರ್ತಕ್ಕಂಥ ಭಾವನೆ ಚೇಂಜ್ ಆಗುತ್ತಾ? ನೋಡೋಣ. ಯಾಕಂದರೆ ಭಾಗ್ಯಮ್ಮ ಏನಪ್ಪ ಅಂತಂದರೆ ಯಾರ ಮನೆಗೆ ಹೋಗ್ತಾಳೆ ಅನ್ನೋಕ್ಕಿಂತ ಮಗಳು ಎಲ್ಲಿ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಭೂಮಿಗೆ ಕಾಲ್ ಮಾಡ್ತಾರೆ, ಭಾಗ್ಯಮ್ಮನಿಗೆ. ಹಾಗಾದರೆ ಭಾಗ್ಯಮ್ಮನಿಗೆ ಕಾಲ್ ಮಾಡಿಕೊಟ್ಟವ್ರು ಯಾರು? ಭೂಮಿ ಯಾಕೆ ಅಷ್ಟು ಶಾಕ್ ಆದ್ಲು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.